ಕ್ವಶನ್ ನಂಬರ್ 1 ನೋಡಿ. ಕ್ವಶನ್ ನಂಬರ್ 1ನಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕನ್ನಡದಲ್ಲಿ ಸರಳ ಬಡ್ಡಿ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಏನು ಕೊಟ್ಟಿದ್ದಾರೆ? 4,000 ಒಂದು ಅಮೌಂಟ್ ಇದೆಯಂತೆ. 4,000 ಒಂದು ಅಮೌಂಟ್ ಇದೆಯಂತೆ. 2 ಇಯರ್ಸ್, ಆಫ್ಟರ್ 2 ಇಯರ್ಸ್ 2 ವರ್ಷ ಬಿಟ್ಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 7% ಇದೆ. ಆಯಿತಾ? ಏನು ಕೇಳಿದ್ದಾನೆ? ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಯಾವಾಗಲೂ ಏನು ಮಾಡಿ, ಈ ರೀತಿ ಸಿಂಪಲಾಗಿ ಒಂದೇ ಒಂದು ಲೈನಲ್ಲಿ ಕ್ವಶನ್ ಅರ್ಥ ಮಾಡ್ಕೊಂಡು ಈ ಥರ ಬರ್ಕೊಳ್ಳಿ. ಅದಾದಮೇಲೆ ಫಾರ್ಮುಲಾ ಗೊತ್ತೇ ಇದೆ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ನೋಡಿ, ಫಾರ್ಮುಲಾದಲ್ಲಿ ಏನಿದೆ? ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಸಿಂಪಲ್ ಇಂಟ್ರೆಸ್ಟ್. ಆಯಿತಾ? ಒಂದು ಲೈನ್ ಹಾಕ್ಕೊಳ್ಳಿ. ಆಯಿತಾ? ಪಿ ಅಂದರೆ ಪ್ರಿನ್ಸಿಪಲ್, ಕನ್ನಡದಲ್ಲಿ ಅಸಲು. ಎಷ್ಟಿದೆ? 4,000 ಇದೆ. ಪಿ ಬರ್ಕೊಳ್ಳಿ, 4,000. ಆಯಿತಾ? ಇಂಟು ಮಾರ್ಕ್ ಹಾಕಿ. ನೆಕ್ಸ್ಟ್ ಟೈಮ್ ಅಂದರೆ ಕಾಲ ಎಷ್ಟಿದೆ? 2 ವರ್ಷ. 2 ವರ್ಷ. ಆಯಿತಾ? ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಬಡ್ಡಿ ದರ ಎಷ್ಟಿದೆ? 7% ಇದೆ. ಆಯಿತಾ? ಇದು ಟೈಮ್ 7% ಇದೆ. ಡಿವೈಡೆಡ್ ಬೈ 100. ಸಿಂಪ್ಲಿಫೈ. 20 ಡಮರ್ ಆಗುತ್ತೆ. 40 ಇಂಟು 2 80 ಆಗುತ್ತೆ. 80 ಇಂಟು 7 ಎಷ್ಟಾಗುತ್ತೆ? 8 8 56. 56 ಪಕ್ಕ 10 ಇದೆ. ಆಯಿತಾ? ಸಿಂಪಲ್ ಇಂಟ್ರೆಸ್ಟ್ ಇಷ್ಟು ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2ಅಲ್ಲಿ ಒಬ್ಬ ವ್ಯಕ್ತಿ 7,500 ರೂಪಾಯಿನ 2 ವರ್ಷಗಳ ಕಾಲ 10% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಾಲ ತೊಗೊಂಡಿದ್ದಾನೆ. ಆಯಿತಾ? 2 ವರ್ಷ ಮುಗಿದ್ಮೇಲೆ ಆ ವ್ಯಕ್ತಿ ಎಷ್ಟು ಅಮೌಂಟ್ನ ರಿಟರ್ನ್ ಮಾಡಬೇಕು? ಆಯಿತಾ? ಎಷ್ಟು ಅಮೌಂಟ್ನ ರಿಟರ್ನ್ ಮಾಡಬೇಕು? ಅಮೌಂಟ್ ಅಂದರೆ ಬಡ್ಡಿ ಮತ್ತು ಅಸಲು ಎರಡನ್ನೂ ರಿಟರ್ನ್ ಮಾಡಬೇಕು. ಇಲ್ಲಿ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿ ಪ್ಲಸ್ ಪ್ರಿನ್ಸಿಪಾಲ್ ಅಸಲು ಎರಡನ್ನೂ ರಿಟರ್ನ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡೋಣ ಬನ್ನಿ. ಆಯಿತಾ? ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಆಯಿತಾ? ಫಸ್ಟ್ ನೋಡಿ, ಪಿ ಅಂದರೆ ಪ್ರಿನ್ಸಿಪಲ್. ಇದು ಪ್ರಿನ್ಸಿಪಲ್ ಅಮೌಂಟ್, ಅಸಲು. ಆಯಿತಾ? 7,500 ಇಂಟು ನೆಕ್ಸ್ಟ್ ಟೈಮ್ ಪೀರಿಯಡ್ ಎಷ್ಟಿದೆ? 2 ವರ್ಷ. ಆಯಿತಾ? ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10%. ಸಿಂಪ್ಲಿಫೈ ಮಾಡಿ. 20 ಡಮರ್ ಆಗುತ್ತೆ. ಆಯಿತಾ? 75 ಇಂಟು 2 150 ಪ್ಲಸ್ ಒಂದಿದೆ 1,500 ರೂಪಾಯಿ ಆಯಿತು. ಸಿಂಪಲ್ ಇಂಟ್ರೆಸ್ಟು 1,500 ರೂಪಾಯಿ ಆಗುತ್ತೆ. ಆನ್ಸರ್ ಕೊಟ್ಟಿದ್ದಾರೆ, ಆನ್ಸರ್ ಬಿ ಅಂದ್ಬಿಟ್ಟು ಹೋಗಿ ಟಕ್ ಅಂತ OMR ಶೀಟಲ್ಲಿ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿಬಿಟ್ಟಿರ. ನೀವು ಕನ್ಫ್ಯೂಸ್ ಆಗಲಿ ಅಂದ್ಬಿಟ್ಟೆ ಈ ಆನ್ಸರ್ ಕೊಟ್ಟಿದ್ದಾನೆ. ಅವ್ನು ಕೇಳಿರೋದೇನು? ಅಮೌಂಟು ಮೊತ್ತ. 2 ವರ್ಷ ಆದಮೇಲೆ ಬರೀ ಬಡ್ಡಿ ಮಾತ್ರ ರಿಟರ್ನ್ ಮಾಡೋಕ್ಕಾಗುತ್ತಾ? ಬಡ್ಡಿ ಅದ್ರ ಜೊತೆಗೆ ಅಸಲನ್ನು ರಿಟರ್ನ್ ಮಾಡಬೇಕು. ಜೊತೆಗೆ ಪ್ರಿನ್ಸಿಪಲ್ ಆ್ಯಡ್ ಮಾಡಿ, ಅಸಲು ಆ್ಯಡ್ ಮಾಡಿ. ಅಸಲು ಎಷ್ಟಿದೆ? ಪ್ರಿನ್ಸಿಪಾಲು 7,500 ರೂಪಾಯಿ. ಆಯಿತಾ? ಇದು ಸಿಂಪಲ್ ಇಂಟ್ರೆಸ್ಟು, ಸರಳ ಬಡ್ಡಿ. ಇದು ಪ್ರಿನ್ಸಿಪಾಲು, ಅಸಲು ಬಡ್ಡಿ ಎರಡನ್ನೂ ರಿಟರ್ನ್ ಮಾಡಿದ್ರೆ ನಾವು 2,000 ಬಿಟ್ಕೊಂಡು 9,000 ರೂಪಾಯಿ ರಿಟರ್ನ್ ಮಾಡಬೇಕು. ಆನ್ಸರ್ ಏನು ಬರುತ್ತೆ? ಎ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಈ ರೀತಿ ಕೊಟ್ಟಿದೆ. ಒಂದು ಪ್ರಿನ್ಸಿಪಲ್ ಅಮೌಂಟ್ ಇದೆ, ಅಸಲು 6,500 ರೂಪಾಯಿ ಅಮೌಂಟ್ ಇದೆ. ಅದನ್ನು 18% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಜೂನ್ 22, 1993 ನವಂಬರ್ 14, 1993 ಸಾಲ ತಗೊಂಡಿದ್ದಾನೆ. ಒಬ್ಬ ವ್ಯಕ್ತಿ ಸಾಲ ತಗೊಂಡಿದ್ದಾನೆ. ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಎಷ್ಟು ಕಟ್ಟಬೇಕು? ಇಷ್ಟು ದಿನ ಇದೆ, ಜೂನ್ 22 ನವಂಬರ್ 14 ಅವನು ಸಾಲ ತಗೊಂಡಿದ್ದಾನೆ. ಎಷ್ಟು ಅಮೌಂಟು ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿ ಕಟ್ಟಬೇಕು ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಹೆಂಗೆ ಇದು ದಿನಗಳು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಥವಾ ತಿಂಗಳುಗಳನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಆಯಿತಾ? ಅದಕ್ಕೆ ಈ ಮೆಥಡ್ ಯೂಸ್ ಮಾಡಿ. ನೋಡಿ, ಜೂನಲ್ಲಿ 30 ದಿನ ಇದೆಯಾ, 31 ದಿನ ಇದೆಯಾ? ಜುಲೈಯಲ್ಲಿ 30 ದಿನ ಇದೆಯಾ, 31 ದಿನ ಇದೆಯಾ? ಆಗಸ್ಟಲ್ಲಿ 30 ದಿನ ಇದೆಯಾ, 31 ದಿನ ಇದೆಯಾ? ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಎಕ್ಸಾಂಪಲ್ಗೆ ಇದು ಕ್ಯಾಲೆಂಡ್ರ್ ತೊಗೊಂಡೋಗೋಕ್ಕಾಗುತ್ತಾ? ಆಗಲ್ಲ. ನೋಡಿ, ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನು, ಜುಲೈ. ಆಯಿತಾ? ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಆಯಿತಾ?
ಇದ್ರ ಮೇಲ್ಗಡೆ ಇದ್ದರೆ 31 ದಿನ ಇರುತ್ತೆ, ಈ ಹಳ್ಳದಲ್ಲಿದ್ದರೆ 30 ದಿನ ಇರುತ್ತೆ. ಆ ರೀತಿ ನೆನ್ಪಿಟ್ಕೊಳ್ಳಿ ಆಯಿತಾ. ನೋಡಿ ಇದ್ರ ಅಪ್ ಅಂದರೆ ಮೇಲ್ಗಡೆ ಇದ್ದರೆ 31 ದಿನ ಇರುತ್ತೆ, ಈ ಹಳ್ಳದಲ್ಲಿದ್ದರೆ 30 ದಿನ ಇರುತ್ತೆ. ಆ ರೀತಿ ನೆನ್ಪಿಟ್ಕೊಳ್ಳಿ. ನೋಡಿ ಫಸ್ಟಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನು ಹಳ್ಳದಲ್ಲಿದೆ ಅಂದರೆ ಜೂನಲ್ಲಿ 30 ದಿನ ಮಾತ್ರ ಇರುತ್ತೆ ಆಯಿತಾ. ಜೂನಲ್ಲಿ 30 ದಿನ ಮಾತ್ರ ಇರುತ್ತೆ, ಜೂನಲ್ಲಿ 30 ದಿನ ಇರುತ್ತೆ. ನೆಕ್ಸ್ಟ್ ನೋಡಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನು, ಜುಲೈ 31 ದಿನ, ಜುಲೈ 31 ದಿನ ಇರುತ್ತೆ. ಪುನಃ ಆಗಸ್ಟು 31 ದಿನ ಇರುತ್ತೆ, ಅಪ್ಪಲ್ಲಿದೆ, ಆಗಸ್ಟು 31 ದಿನ ಇರುತ್ತೆ. ಆಗಸ್ಟು, ಸೆಪ್ಟೆಂಬರು 30 ದಿನ ಇರುತ್ತೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರು 31 ದಿನ ಇರುತ್ತೆ. ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರು 30 ದಿನ ಇರುತ್ತೆ ಆಯಿತಾ. ಈಗ ನೋಡಿ ಜೂನ್ 22, ಜೂನ್ 22ರಿಂದ 30 ಎಷ್ಟು ದಿನ ಐತೆ? 9 ದಿನ ಆಯಿತು. ಜೂನಲ್ಲಿ 9 ದಿನ ಆಯಿತು. ಇದರಲ್ಲೆಷ್ಟು? 31, 31. ನವಂಬರ್ 14ವರೆಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ನವಂಬರ್ 14 ಅಂದರೆ ನವಂಬರ್ ತಿಂಗಳಲ್ಲಿ 14 ದಿನ ಮಾತ್ರ ತೊಗೊಂಡಿದ್ದೀನಿ ಆಯಿತಾ. ಜೂನ್ ತಿಂಗಳಲ್ಲಿ 9 ದಿನ ಮಾತ್ರ ತೊಗೊಂಡಿದ್ದೀನಿ. ಜೂನ್ 22ರಿಂದ ಜೂನ್ 30 ಅಂದರೆ 9 ದಿನ ಬರುತ್ತೆ. ಅರ್ಥ ಆಯ್ತಾ? ಟೋಟಲ್ ಆ್ಯಡ್ ಮಾಡಿದ್ರೆ 146 ಡೇಸ್ ಬರುತ್ತೆ, 146 ದಿನ ಬರುತ್ತೆ. ಈ ಟೈಮ್ ಇದೆಯಲ್ಲ, ಇದು 146 ದಿನಗಳು ಬರುತ್ತದೆ ಆಯಿತಾ. ಈಗ ಸಿಂಪಲ್ ಇಂಟ್ರೆಸ್ಟ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಿ. ಈಗ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಒಂದು ಅಡ್ಡ ಲೈನ್ ಹಾಕೊಳ್ಳಿ, 100 ಹಾಕೊಳ್ಳಿ ಆಯಿತಾ. ಪಿ ಅಂದರೆ 6500 ಪ್ರಿನ್ಸಿಪಲ್ ಅಮೌಂಟು. ಟೈಮ್ ಪೀರಿಯಡ್ ಎಷ್ಟಿದೆ? 146 ಡೇಸ್ ಇದೆ ಆಯಿತಾ. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 18% ಇದೆ. ಅರ್ಥ ಆಯ್ತಾ? ಈಗ ನೋಡಿ, ಇದು ಡೇಸಲ್ಲಿದ್ದರೆ ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ, ಡಿವೈಡೆಡ್ ಬೈ 365 ಅಂತ ಬರ್ಕೊಂಡು ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? ಈಗ ನೋಡಿ, ಸಿಂಪ್ಲಿಫೈ ಮಾಡಿ, 2 0 ಕ್ಯಾನ್ಸಲ್ ಆಗುತ್ತೆ ಆಯಿತಾ. ನೆಕ್ಸ್ಟು 65 ಇಂಟು 146 ಇಂಟು 18/365 ಆಗುತ್ತೆ ಆಯಿತಾ. 5 ಹೋಗುತ್ತೆ, 5 1s 5 3s, 5 7s 5 3s ಆಯಿತಾ. ಇಲ್ಲಿ ನೋಡಿ ಈಗೇನಾಗುತ್ತೆ, ನೆಕ್ಸ್ಟ್ 73. ಇನ್ನೊಂದು ಸ್ಟೆಪ್ ಮಾಡ್ತೀನಿ ನೋಡಿ, 13 ಇಂಟು 146 ಇಂಟು 18 ಡಿವೈಡೆಡ್ ಬೈ 73 ಆಯಿತಾ. 73 1s 73 2s ಆಯಿತಾ. ನೆಕ್ಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿ, 13 ಇಂಟು 2 ಇಂಟು 18 ಮಾಡಿ. ಎಷ್ಟು ಬರುತ್ತೆ ಆನ್ಸರು? 468 ಬರುತ್ತೆ. ಆನ್ಸರ್ 468 ಬರುತ್ತೆ. 13 ಇಂಟು 2 ಇಂಟು 18 ಮಾಡಿದ್ರೆ ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಒಂದು ಪ್ರಿನ್ಸಿಪಲ್ ಅಮೌಂಟ್ ಇದೆ 1200 ರೂಪಾಯಿ. ಅದನ್ನು 8% ರೇಟ್ ಆಫ್ ಇಂಟ್ರೆಸ್ಟಲ್ಲಿ 8 ತಿಂಗಳು ಸಾಲ ತಗೋತಾರೆ ಆಯಿತಾ. 8 ತಿಂಗಳು ಆದಮೇಲೆ ಎಷ್ಟು ಅಮೌಂಟ್ನ ರಿಟರ್ನ್ ಮಾಡಬೇಕು? 8 ತಿಂಗಳಾದಮೇಲೆ ಎಷ್ಟು ಅಮೌಂಟ್ನ ರಿಟರ್ನ್ ಮಾಡಬೇಕು? ಎಷ್ಟು ಅಮೌಂಟ್ ಅಂದರೆ ಅಸಲು ಮತ್ತು ಬಡ್ಡಿ ಎರಡನ್ನೂ ಸೇರಿಸಿ ರಿಟರ್ನ್ ಮಾಡಬೇಕು. ಪ್ರಿನ್ಸಿಪಲ್ ಅಮೌಂಟು, ಸಿಂಪಲ್ ಇಂಟ್ರೆಸ್ಟು ಎರಡನ್ನೂ ಸೇರಿಸಿ ರಿಟರ್ನ್ ಮಾಡಬೇಕು ಆಯಿತಾ. ಇಲ್ಲಿ ಈ ಕ್ವಶನಲ್ಲಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಮೌಂಟ್ ಅಂದರೆ ಅಸಲು ಮತ್ತು ಬಡ್ಡಿ ಆಯಿತಾ. ಫಸ್ಟು ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. 100 ಆಯಿತಾ. ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟು 1200 ಇದೆ, 1200 ಆಯಿತಾ. ಟೈಮ್ ಪೀರಿಯಡು 8 ತಿಂಗಳಿದೆ, 8 ತಿಂಗಳು ಆಯಿತಾ. ನೆಕ್ಸ್ಟ್ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್
ಎಷ್ಟಿದೆ 8% ಇದೆ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, 8 ಮಂತ್ಸ್ 8 ತಿಂಗಳು ಕೊಟ್ಟಿದ್ದಾನೆ. ತಿಂಗಳು ಕೊಟ್ಟರೆ ಏನು ಮಾಡಬೇಕು, 1/12 ಅಂತ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದನ್ನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ. ಈಗ ಸಿಂಪ್ಲಿಫೈ ಮಾಡಿ, 2 0 2 0 ಡಮಾರ್ ಆಗುತ್ತೆ. ಆಯಿತಾ? ಎಷ್ಟು ಉಳ್ಕತ್ತೆ ಇಲ್ಲಿ ನೋಡಿ, 12 × 8 × 8 × 1/12, 12 12 ಡಮಾರ್ ಆಗುತ್ತೆ. 8 8 64. ಆಯಿತಾ? ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ 64 ರೂಪಾಯಿ ಆಗುತ್ತೆ. 64 ರೂಪಾಯಿ ಮಾತ್ರ ರಿಟರ್ನ್ ಮಾಡ್ತೀರಾ? ಬರೀ ಬಡ್ಡಿ ಮಾತ್ರ ಕೊಡ್ತೀರಾ, ರಿಟರ್ನ್ ಮಾಡ್ತೀರಾ? ಇಲ್ಲ, ಜೊತೆಗೆ ಅಸಲು ಕೊಡಬೇಕು. ಅಸಲು ಎಷ್ಟಿದೆ? ಅಸಲು 1200 ರೂಪಾಯಿ ಇದೆ. ಇದಕ್ಕೆ ಆ್ಯಡ್ ಮಾಡಿ, 1200 ಎಷ್ಟಾಗುತ್ತೆ? 1264 ರೂಪಾಯಿ. ಇದು ಅಮೌಂಟ್ ಆಗುತ್ತೆ. ಅಮೌಂಟ್ 1264 ರೂಪಾಯಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಒಂದು ಪ್ರಿನ್ಸಿಪಲ್ ಅಮೌಂಟ್ ಇದೆ. ಆಯಿತಾ? ಅಸಲು ಪ್ರಿನ್ಸಿಪಲ್ ಅಮೌಂಟ್ ಇದೆ. ಅದನ್ನು 2.5 ವರ್ಷಗಳ ಕಾಲ 12.5% ಬಡ್ಡಿ ದರದಲ್ಲಿ ಸಾಲ ತೊಗೊಂಡಿರ್ತಾರೆ. ಆಯಿತಾ? 2.5 ವರ್ಷ ಆದಮೇಲೆ ಅಮೌಂಟ್ನ ರಿಟರ್ನ್ ಮಾಡಬೇಕು. ಎಷ್ಟನ್ನು ರಿಟರ್ನ್ ಮಾಡ್ತೀರಾ? ಅಮೌಂಟ್ ಅಂದರೆ ಏನು ಹೇಳಿ? ಆಯಿತಾ? 2 ವರ್ಷ ಬಿಟ್ಕೊಂಡು 2.5 ವರ್ಷ ಬಿಟ್ಕೊಂಡು ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್, ಅಸಲು ಮತ್ತು ಬಡ್ಡಿ ಎರಡನ್ನೂ ಸೇರಿಸಿ ರಿಟರ್ನ್ ಮಾಡಬೇಕು. ನಾವಿಲ್ಲಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಯಿತಾ? ಅದಕ್ಕೆ ಮೊದಲೇ ಸಿಂಪಲ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಿ. 100 ಅಂತ ಹಾಕ್ಕೊಳ್ಳಿ. ಆಯಿತಾ? ಫಸ್ಟ್ ಪಿ ಇದೆ. ಪಿ ಅಂದರೆ 4000 ಪ್ರಿನ್ಸಿಪಾಲ್ ಅಮೌಂಟ್. ಟಿ ಟೈಮ್ ಪೀರಿಯಡ್ ಅಂದರೆ 2.5 ವರ್ಷ. ಇಲ್ಲಿ 2.5 ವರ್ಷ. ನೆಕ್ಸ್ಟ್ ಆರ್ ರೇಟ್ ಆಫ್ ಇಂಟ್ರೆಸ್ಟ್ 12.5%. 12.5%. ಆಯಿತಾ? ಸಿಂಪ್ಲಿಫೈ ಮಾಡಿ, 2 0 2 0 ಡಮಾರ್ ಆಗುತ್ತೆ. ಮೇಲ್ಗಡೆ 40 ಉಳ್ಕೊಳ್ಳುತ್ತೆ. 2.5 2.5 ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಅದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಬರ್ಕೊಳ್ಳಿ. 2 2s 4, 4 + 1 5, 5/2 ಅಂತ ಬರ್ಕೋಬೋದು. ಇದನ್ನು 12 × 2 24, 24 + 1 25 ಆಗುತ್ತೆ. ಅದನ್ನು 25/2 ಅಂತ ಬರ್ಕೊಂಡಿದ್ದೀನಿ. ಈ ಕ್ಯಾನ್ಸಲ್ ಮಾಡಿ, 2 1s 2 20 ಆಗುತ್ತೆ. ಆಯಿತಾ? 2 1s 2 10s ಆಗುತ್ತೆ. 25 × 5 × 10, 25 × 5 × 10, 1250 ಆನ್ಸರ್ ಬರುತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್. ಆಯಿತಾ? 2.5 ವರ್ಷ ಬಿಟ್ಕೊಂಡು ಬರೀ ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ರಿಟರ್ನ್ ಮಾಡ್ತೀರಾ? ಖಂಡಿತ ಇಲ್ಲ. ಅದ್ರ ಜೊತೆಲೇ ಪ್ರಿನ್ಸಿಪಲ್ ಅಮೌಂಟ್ನು ರಿಟರ್ನ್ ಮಾಡಬೇಕು. ಅಸಲು ಮತ್ತು ಬಡ್ಡಿ ಎರಡನ್ನೂ ಸೇರಿಸಿ ರಿಟರ್ನ್ ಮಾಡಬೇಕು. ಆಯಿತಾ? ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 1250. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 4000. ಎರಡನ್ನೂ ಆ್ಯಡ್ ಮಾಡಿ 5250 ಆಗುತ್ತೆ. ಆಯಿತಾ? 2.5 ವರ್ಷ ಬಿಟ್ಕೊಂಡು ಅಮೌಂಟ್ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್ ಎರಡನ್ನೂ ರಿಟರ್ನ್ ಮಾಡಬೇಕು. ಆನ್ಸರ್ ಏನು ಬರುತ್ತೆ? 5250. ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಆಯಿತಾ, ಸಿಂಪಲ್ ಇಂಟ್ರೆಸ್ಟ್ ಅವನೇ ಕೊಟ್ಟಿದ್ದಾನೆ. ಇದು ಸಿಂಪಲ್ ಇಂಟ್ರೆಸ್ಟ್. ಆಯಿತಾ? ಸರಳ ಬಡ್ಡಿ ಅವನೇ ಕೊಟ್ಟಿದ್ದಾನೆ. ಆಯಿತಾ? 5 ವರ್ಷ ಟೈಮ್ ಕೊಟ್ಟಿದ್ದಾನೆ. 10% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಇದರಲ್ಲಿ ಅಸಲು ಪ್ರಿನ್ಸಿಪಲ್ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಏನಿದೆ? 625. ಸಿಂಪಲ್ ಇಂಟ್ರೆಸ್ಟು 625 ರೂಪಾಯಿ ಬರ್ಕೊಂಡಿದ್ದೀನಿ. ಒಂದು ಲೈನ್ ಹಾಕ್ಕೊಂಡಿದ್ದೀನಿ, ಕೆಳಗಡೆ 100 ಹಾಕ್ಕೊಂಡಿದ್ದೀನಿ. ಪ್ರಿನ್ಸಿಪಲ್ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕು. ಪಿ ಟೈಮ್ ಪೀರಿಯಡ್ ಎಷ್ಟಿದೆ? ಕಾಲ 5 ವರ್ಷ. ಆಯಿತಾ? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10%. ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ. 1 0 1 0 ಡಮಾರ್ ಆಗುತ್ತೆ. 5 1s 5 2s. ಆಯಿತಾ? 625. 2 ಈ ಕಡೆ ಬಂದರೆ ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಆ ಕಡೆ ಏನು ಉಳಿದಿಲ್ಲ. ಪ್ರಿನ್ಸಿಪಲ್ 625 × 2 ಎಷ್ಟಾಗುತ್ತೆ? 1200, 1250 ರೂಪಾಯಿ ಆಗುತ್ತೆ. ಆಯಿತಾ? ಪ್ರಿನ್ಸಿಪಲ್ ಅಮೌಂಟು 1250 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ.
ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಅಮೌಂಟ್ ಕೊಟ್ಟಿದ್ದಾನೆ. ಅಮೌಂಟ್ ಅಂದರೆ ಕನ್ನಡದಲ್ಲಿ ಮೊತ್ತ 3960 ಅಂತ ಅಮೌಂಟ್ ಕೊಟ್ಟಿದ್ದಾನೆ. 4 ವರ್ಷಗಳ ಕಾಲ 8% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಾಲ ಕೊಟ್ಟಿದ್ದಾನೆ. ಆಯಿತಾ. ಈ ಕ್ವಶನಲ್ಲಿ ಪ್ರಿನ್ಸಿಪಲ್ ಅಂದರೆ ಅಸಲು ಬೆಲೆ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ನೋಡಿ, ಅಮೌಂಟ್ ಅಂದರೆ ಏನು? ಫಾರ್ಮುಲಾ ಅಮೌಂಟ್ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್. ಅಮೌಂಟ್ ಎಷ್ಟಿದೆ? 3960 ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್. ಅರ್ಥ ಆಯ್ತಾ? ಈಗ ನೋಡಿ, ಫಾರ್ಮುಲಾ ಯೂಸ್ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಗೊತ್ತಿಲ್ಲ, ಆಯಿತಾ. ಪಿ ಅಂದರೆ ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡಬೇಕು, ಪ್ರಿನ್ಸಿಪಲ್ ಅಮೌಂಟು ಫೈಂಡ್ ಔಟ್ ಮಾಡಬೇಕು, ಆಯಿತಾ. ಟೈಮ್ ಪೀರಿಯಡ್ ಅಂದರೆ 4 ವರ್ಷ. ನೆಕ್ಸ್ಟು ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 8 ಇದೆ, ಡಿವೈಡೆಡ್ ಬೈ 100. ಈ ರೀತಿ ಬರ್ಕೊಳ್ಳಿ, ಆಯಿತಾ. ಇದರಲ್ಲಿ 2 ಅನ್ನೋನ್ ಕ್ವಾಂಟಿಟೀಸ್ ಇದೆ, ಪ್ರಿನ್ಸಿಪಲ್ ಅಮೌಂಟು, ಸಿಂಪಲ್ ಇಂಟ್ರೆಸ್ಟ್, ಆಯಿತಾ. ಸಿಂಪಲ್ ಇಂಟ್ರೆಸ್ಟ್ನ ನೋಡಿ, ಸಿಂಪಲ್ ಇಂಟ್ರೆಸ್ಟ್ನ ಈ ಥರ ಬರ್ಕೊಳ್ಳಿ. 3960 ಪ್ಲಸ್ ಪಿ ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಮೈನಸ್ ಪಿ ಆಗುತ್ತೆ. ಮೈನಸ್ ಪಿ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇದೆ, ಆಯಿತಾ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ 3960 ಮೈನಸ್ ಪಿ ಅಂತ ಇಲ್ಲಿ ಬರ್ಕೊಳ್ಳಿ. 3960 ಮೈನಸ್ ಪಿ ಇಸ್ ಈಕ್ವಲ್ ಟು, ಆಯಿತಾ. ಇದನ್ನು ಬರ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ. 4 1s 4 25s ಪಿ ಇಂಟು 8/25 ಆಗುತ್ತೆ, ಆಯಿತಾ. 3960 ಈಸ್ ಈಕ್ವಲ್ ಟು ಮೈನಸ್ ಪಿನ ಆ ಕಡೆ ತೊಗೊಂಡೋದ್ರೆ ಪ್ಲಸ್ ಬಿ ಆಗುತ್ತೆ. ಪಿ ಇಂಟು 8/25 ಪ್ಲಸ್ ಪಿ ಅಂತ ಬರ್ಕೊಳ್ಳಿ, ಆಯಿತಾ. ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ? 3960 ಈಕ್ವಲ್ ಟು, ಆಯಿತಾ, ಪಿ ಇಂಟು 8/25 ಪ್ಲಸ್ ಪಿ, ಆಯಿತಾ. ಇದಕ್ಕೆ ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ತೊಗೊಂಡ್ರೆ 25 8p, ಆಯಿತಾ. 25 ಇಂಟು ಪಿ 25 ಪಿ ಬರುತ್ತೆ. ಎಲ್ ಸಿ ಎಮ್ ತೊಗೊಂಡ್ರೆ ಈ ರೀತಿ ಬರುತ್ತೆ. 3960 ಅದೇನಾಗುತ್ತೆ 33p/25 ಬರುತ್ತೆ, ಆಯಿತಾ. 33/25 ಈ ಕಡೆ ಬಂದರೆ ಏನಾಗುತ್ತೆ? ಪಲ್ಟಿ ಆಗುತ್ತೆ. 3960 ಇಂಟು 25 ಡಿವೈಡೆಡ್ ಬೈ 33 ಈಕ್ವಲ್ ಟು ಪಿ ಬರುತ್ತೆ, ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ, ಇದು ಸಿಂಪ್ಲಿಫೈ ಮಾಡಿ, ಆಯಿತಾ. ಅದ್ರ ಜೊತೆ 25 ಮಲ್ಟಿಪ್ಲೈ ಮಾಡಿ. ಆನ್ಸರ್ ಏನು ಬರುತ್ತೆ? 3000 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ 3000 ಬರುತ್ತೆ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಒಂದು ಪ್ರಿನ್ಸಿಪಲ್ ಅಮೌಂಟ್ ಇದೆ, 5000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಇದೆ. ಅದನ್ನು 4.5 ವರ್ಷಗಳ ಕಾಲ ಬಡ್ಡಿ ಕೊಟ್ಟಿದ್ದಾರೆ, ಸಾಲ ಕೊಟ್ಟಿದ್ದಾರೆ. ಸಾಲ ಕೊಟ್ಟಾಗ 2025 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಬಂದಿದೆ, ಆಯಿತಾ. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಕ್ಯಾಲ್ಕುಲೇಟ್ ಮಾಡಬೇಕು. ಆರ್ ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ, ಆರ್ನ, ಆಯಿತಾ. ಫಾರ್ಮುಲಾ ಯೂಸ್ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ ಕೊಟ್ಟಿದ್ದೇನೆ ಆನ್ಸರ್ 2025 ಸಿಂಪಲ್ ಇಂಟ್ರೆಸ್ಟ್ ಇದೆ, ಈಕ್ವಲ್ ಸೈನು 100, ಆಯಿತಾ. ಪಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 5000 ಇದೆ, ಆಯಿತಾ. ಟೈಮ್ ಪೀರಿಯಡ್ ಎಷ್ಟಿದೆ? 4.5 ವರ್ಷ. 4.5 ವರ್ಷ. ರೇಟ್ ಆಫ್ ಇಂಟ್ರೆಸ್ಟು ಇದನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ನೇ ಫೈಂಡ್ ಔಟ್ ಮಾಡಬೇಕು, ಅರ್ಥ ಆಯ್ತಾ. 20 ಡಮಾರ್ ಆಗುತ್ತೆ. 2025 ಈಸ್ ಈಕ್ವಲ್ ಟು 50, ಆಯಿತಾ. ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಇದನ್ನು 4 2s 8, 8 + 1 ಅಂದರೆ 9/2 ಅಂತ ಬರ್ಕೋಬೋದು. 9/2 ಇಂಟು ಆರ್ ಅಂತ ಬರ್ಕೋಬೋದು, ಅರ್ಥ ಆಯ್ತಾ. ಪುನಃ 2 1s 2 25s, ಆಯಿತಾ. 2025 ಡಿವೈಡೆಡ್ ಬೈ 25 ಇಂಟು 9 ಇದೆ, ನ್ಯೂಮರೇಟ್ರಲ್ಲಿದೆ. ಈ ಕಡೆ ಬಂದಾಗ ಡಿನಾಮಿನೇಟರ್ ಬರುತ್ತೆ. 25 ಇಂಟು 9 ಬರುತ್ತೆ, ಈಕ್ವಲ್ ಟು ಆರ್, ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ? 9 ಬರುತ್ತೆ, ಆಯಿತಾ. ರೇಟ್ ಆಫ್ ಇಂಟ್ರೆಸ್ಟು 9%. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಒಂದು ಪ್ರಿನ್ಸಿಪಲ್ ಅಮೌಂಟ್ ಇದೆ, 1200 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು.
2 ವರ್ಷಗಳ ಕಾಲ ಸಾಲ ಕೊಡ್ತಾರೆ. ಸಾಲ ಕೊಟ್ಟಾಗ ಅದು ಅಮೌಂಟ್ ಎಷ್ಟಾಗುತ್ತೆ 2 ವರ್ಷ ಬಿಟ್ಕೊಂಡು 1500 ರೂಪಾಯಿ ಆಗುತ್ತೆ. ಆಯಿತಾ? ಈ ಕ್ವೆಶ್ಚನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾನೆ, ನೆಕ್ಸ್ಟ್ ಅಮೌಂಟ್ ಕೊಟ್ಟಿದ್ದಾನೆ, ಟೋಟಲ್ ಮೊತ್ತ. ಆಯಿತಾ? ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಹೆಂಗೆ ಸಿಂಪ್ಲಿಫೈ ಮಾಡ್ಕೊಳ್ತೀರಾ? ಅಮೌಂಟ್ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್. ಅರ್ಥ ಆಯ್ತಾ? ಅಮೌಂಟ್ ಎಷ್ಟಿದೆ? 1500 ರೂಪಾಯಿ ಇದೆ. ಸಿಂಪಲ್ ಇಂಟ್ರೆಸ್ಟು ಗೊತ್ತಿಲ್ಲ. ಪ್ರಿನ್ಸಿಪಲ್ ಎಷ್ಟಿದೆ? 1200 ರೂಪಾಯಿ ಇದೆ. 1200 ರೂಪಾಯಿ. ಆಯಿತಾ? 1500 ಅದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 1200 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 300 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಆಯಿತಾ? ಇದು ಮತ್ತು ಇದರಿಂದ ನಾವು ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡ್ಕೋಬೋದು. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋಣ. ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? ಸಾಲ್ವ್ ಮಾಡಿದ್ವಿ. 300 ರೂಪಾಯಿ. 300 ರೂಪಾಯಿ ಕೆಳಗಡೆ 100 ಬರ್ಕೊಳ್ಳಿ. ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟು 1200 ರೂಪಾಯಿ. ಆಯಿತಾ? ಟೈಮ್ ಪೀರಿಯಡ್ ಎಷ್ಟಿದೆ? 2 ವರ್ಷ ಇದೆ. 2 ವರ್ಷ. ರೇಟ್ ಆಫ್ ಇಂಟ್ರೆಸ್ಟು ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಈಗ ಸಿಂಪ್ಲಿಫೈ ಮಾಡಿ. 20 ಡಮಾರ್ ಆಗುತ್ತೆ. ಆಯಿತಾ? ಈಗ 300 ಡಿವೈಡೆಡ್ ಬೈ 12 ಇಂಟು 2. 12 ಇಂಟು 2 ಈಸ್ ಈಕ್ವಲ್ ಟು 6 ಹಾಕ್ಕೊಳ್ಳಿ. ಆಯಿತಾ? 2 1s 150 ಆಗುತ್ತೆ. ಆಯಿತಾ? ಈಗ ಇದನ್ನು ಸಿಂಪ್ಲಿಫೈ ಮಾಡಿ. 150 ಡಿವೈಡೆಡ್ ಬೈ 12 ಸಿಂಪ್ಲಿಫೈ ಮಾಡಿ. ಆನ್ಸರು 12.5% ಬರುತ್ತೆ. 12.5% ಬರುತ್ತೆ. ರೇಟ್ ಆಫ್ ಇಂಟ್ರೆಸ್ಟು 12.5% ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ನೋಡಿ, 500 ರೂಪಾಯಿ ಇರುತ್ತೆ. 10 ವರ್ಷ ಟೈಮಲ್ಲಿ ಯಾವ ಬಡ್ಡಿ ದರದಲ್ಲಿ ಡಬಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಟ್ವೈಸ್ ಅಂದರೆ ಡಬಲ್. ಆಯಿತಾ? ಅಟ್ ವಾಟ್ ರೇಟ್ 500 ಬಿಕಮ್ಸ್ ಟ್ವೈಸ್ ಇನ್ 10 ಇಯರ್ಸ್ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? 500 ರೂಪಾಯಿ ಇದ್ದದ್ದು 10 ವರ್ಷದಲ್ಲಿ ಯಾವ ಬಡ್ಡಿ ದರದಲ್ಲಿ ಟ್ವೈಸ್ ಅಂದರೆ ಡಬಲ್ ಆಗುತ್ತೆ ಅಂತ ಕೇಳಿದ್ದಾನೆ. 500 ರೂಪಾಯಿ ಡಬಲ್ ಅಂದರೆ ಎಷ್ಟಾಗುತ್ತೆ? 1000 ರೂಪಾಯಿ. 500 ರೂಪಾಯಿ ಡಬಲ್ ಆಯಿತು ಅಂದರೆ 1000 ರೂಪಾಯಿ ಆಯಿತು. 1000 ರೂಪಾಯಿ ಹೆಂಗಾಯಿತು? 500 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು. 500 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು, ಅದಕ್ಕೆ 500 ರೂಪಾಯಿ. ಆಯಿತಾ? 500 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು, ಅದಕ್ಕೆ 500 ರೂಪಾಯಿ ಸೇರಿದ್ರೆ ಅದು ಡಬಲ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ? 500 ರೂಪಾಯಿ ಬಂದಿದೆ. 500 ರೂಪಾಯಿ ಹಾಕೊಳ್ಳಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 500 ರೂಪಾಯಿ ಇದೆ. ಟೈಮ್ ಪೀರಿಯಡ್ ಎಷ್ಟಿದೆ? 10 ವರ್ಷ ಇದೆ. ಆಯಿತಾ? ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಡಿವೈಡೆಡ್ ಬೈ 100. 500 ಕ್ಯಾನ್ಸಲ್ ಆಗುತ್ತೆ. 10 ಕ್ಯಾನ್ಸಲ್ ಆಗುತ್ತೆ. 1 ಈಸ್ ಈಕ್ವಲ್ ಟು ಆರ್ ಬೈ 10 ಆಗುತ್ತೆ. ಆಯಿತಾ? ಸಿಂಪ್ಲಿಫೈ ಮಾಡಿ. ಆರ್ ಈಸ್ ಈಕ್ವಲ್ ಟು 10% ಆಗುತ್ತೆ. ಆಯಿತಾ? ಆರ್ ಈಸ್ ಈಕ್ವಲ್ ಟು 10% ಬರುತ್ತೆ. ಆಯಿತಾ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ ಒಂದು ಬ್ಯಾಂಕು 2000 ರೂಪಾಯಿ ಡೆಪಾಸಿಟ್ ಇಟ್ಟರೆ 5 ವರ್ಷ ಬಿಟ್ಕೊಂಡು 3000 ರೂಪಾಯಿ ಕೊಡುತ್ತಂತೆ. ಅರ್ಥ ಆಯ್ತಾ? 2000 ರೂಪಾಯಿ ಡೆಪಾಸಿಟ್ ಇಟ್ಟರೆ 5 ವರ್ಷ ಬಿಟ್ಕೊಂಡು 3000 ರೂಪಾಯಿ ಕೊಡುತ್ತಂತೆ. ಇದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ, 2000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಅಲ್ವಾ? 2000 ರೂಪಾಯಿಗೆ 1000 ರೂಪಾಯಿ ಸೇರಿಸಿ ಕೊಡ್ತಾ ಇದ್ದಾರೆ. 3000 ಅಂದರೆ ಎಷ್ಟಾಯಿತು? 2000 ರೂಪಾಯಿ ಪ್ಲಸ್ 1000 ರೂಪಾಯಿ. 3000 ಅಂದರೆ 2000 ರೂಪಾಯಿ ಅಂದರೆ ಪ್ರಿನ್ಸಿಪಲ್ ಅಮೌಂಟು, 1000 ಅಂದರೆ ಸಿಂಪಲ್ ಇಂಟ್ರೆಸ್ಟ್. ಈಗ ಫೈಂಡ್ ಔಟ್ ಮಾಡಿ. ಆಯಿತಾ? ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು, ಸಿಂಪಲ್ ಇಂಟ್ರೆಸ್ಟ್ ಅಂದರೆ 1000 ರೂಪಾಯಿ ಈಕ್ವಲ್ ಟು ಪಿ ಅಂದರೆ ಇದು ಪ್ರಿನ್ಸಿಪಲ್ ಅಮೌಂಟು, ಟಿ ಅಂದರೆ ಟೈಮ್ ಪೀರಿಯಡ್ ಎಷ್ಟು? 5 ವರ್ಷ. ಆಯಿತಾ? ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಬೇಕು. ಡಿವೈಡೆಡ್ ಬೈ 100. 20 ಕ್ಯಾನ್ಸಲ್ ಆಗುತ್ತೆ. 1000
ಡಿವೈಡೆಡ್ ಬೈ 20 ಇಂಟು 5 ಇಸ್ ಈಕ್ವಲ್ ಟು 6 ಆಗುತ್ತೆ. 20 ಇಂಟು 5 ಅಂದರೆ ಎಷ್ಟಾಗುತ್ತೆ? 1000. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 10% ಬರುತ್ತೆ. ಆಯಿತಾ? 21 25 5 5 10 R is equal to 10% ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ 500 ರೂಪಾಯಿ ಇದ್ದದ್ದು ಎಷ್ಟು ವರ್ಷದಲ್ಲಿ 5% ರೇಟ್ ಆಫ್ ಇಂಟ್ರೆಸ್ಟಲ್ಲಿ 600 ರೂಪಾಯಿ ಆಗುತ್ತೆ ಅಂತ ಕೇಳಿದ್ದಾನೆ. ನೋಡಿ 600 ರೂಪಾಯಿ ಹೆಂಗಾಯಿತು? 600 ರೂಪಾಯಿ ಅಂದರೆ 500 ರೂಪಾಯಿ ಪ್ಲಸ್ 100 ರೂಪಾಯಿ. ಆಯಿತಾ? 500 ರೂಪಾಯಿ ಅಂದರೆ ಪ್ರಿನ್ಸಿಪಲ್ ಅಮೌಂಟು, ಇದು ಸಿಂಪಲ್ ಇಂಟ್ರೆಸ್ಟು. 500 ರೂಪಾಯಿಗೆ 100 ರೂಪಾಯಿ ಬಡ್ಡಿ ಸೇರಿಸಿ 600 ರೂಪಾಯಿ ಆಗಿದೆ. ಅರ್ಥ ಆಯ್ತಾ? ಈಗ ಫೈಂಡ್ ಔಟ್ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಎಷ್ಟು? ಇಲ್ಲಿದೆ 100 ರೂಪಾಯಿ. 100 ರೂಪಾಯಿ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಇದು ಅಸಲು ಬೆಲೆ, ಪ್ರಿನ್ಸಿಪಲ್ ಅಮೌಂಟ್. ಆಯಿತಾ? ಟೈಮ್ ಪೀರಿಯಡ್ ಅಂದರೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಈ ಕ್ವಶನಲ್ಲಿ ಅದನ್ನು ಫೈಂಡ್ ಔಟ್ ಮಾಡಬೇಕು. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 5% ಇದೆ. ಅರ್ಥ ಆಯ್ತಾ? ಸಿಂಪ್ಲಿಫೈ ಮಾಡಿ. 2 ಕ್ಯಾನ್ಸಲ್ ಆಗುತ್ತೆ. 100 ಈಸ್ ಈಕ್ವಲ್ ಟು ಟಿ. 5 5 25. 5 ಇಂಟು 5 ಕೆಳಗಡೆ ಬರ್ಕೊಳ್ಳಿ. 5 5 25. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ. 25 4 ಅಂದರೆ 4% ಬರುತ್ತೆ. 4% ಅಲ್ಲ, 4 ಇಯರ್ಸ್ ಆಗುತ್ತೆ. ಆಯಿತಾ? 500 ರೂಪಾಯಿ ಇದ್ದದ್ದು 4 ವರ್ಷದಲ್ಲಿ 5% ರೇಟ್ ಆಫ್ ಇಂಟ್ರೆಸ್ಟಲ್ಲಿ 600 ರೂಪಾಯಿ ಆಗುತ್ತೆ. ಆಯಿತಾ? ಆನ್ಸರ್ 4 ಇಯರ್ಸ್. ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಯಾವ ಅಸಲಿಗೆ 2 ವರ್ಷದಲ್ಲಿ 8% ಬಡ್ಡಿ ದರದಲ್ಲಿ 600 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಬರುತ್ತದೆ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? ಯಾವ ಅಸಲಿಗೆ? ಆಯಿತಾ? ಅಸಲನ್ನು ಫೈಂಡ್ ಔಟ್ ಮಾಡಬೇಕು. ಅಸಲು ಅಥವಾ ಪ್ರಿನ್ಸಿಪಾಲ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ಅಸಲಿಗೆ 2 ವರ್ಷದಲ್ಲಿ 8% ಬಡ್ಡಿ ದರದಲ್ಲಿ 600 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಬರುತ್ತದೆ ಅಂತ ಕೇಳಿದ್ದಾನೆ. ಇಲ್ಲಿ ಪಿ ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಫಾರ್ಮುಲಾ ಅಪ್ಲೈ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ 600 ರೂಪಾಯಿ ಈಕ್ವಲ್ ಟು 100. ಪ್ರಿನ್ಸಿಪಲ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಟೈಮ್ ಪೀರಿಯಡ್ ಎಷ್ಟಿದೆ? 2 ವರ್ಷ. ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 8 ಇದೆ. ಆಯಿತಾ? ಸಿಂಪ್ಲಿಫೈ ಮಾಡಿ. ನೋಡಿ 2 1 250 ಆಗುತ್ತೆ. ಆಯಿತಾ? ಪಿ ಈಸ್ ಈಕ್ವಲ್ ಟು 600 ಇದೆ. 8/50 ಈ ಕಡೆ ಬಂದರೆ 50/8 ಆಗುತ್ತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 3750 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಇದನ್ನು 3750 ಬರುತ್ತೆ. ಆನ್ಸರ್ ಬಿ. ಆನ್ಸರ್ ಬಿ ಬರುತ್ತೆ. ಆಯಿತಾ? ಇದ್ರ ವ್ಯಾಲ್ಯೂ ಅಸಲು ಅಥವಾ ಪ್ರಿನ್ಸಿಪಲ್ ಅಮೌಂಟ್ ವ್ಯಾಲ್ಯೂ 3750. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಒಂದು ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ ಅಂದರೆ ಅಸಲು. ಒಂದು 5000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಇದೆ. 3 ವರ್ಷದಲ್ಲಿ ಯಾವ ಬಡ್ಡಿ ದರದಲ್ಲಿ 1500 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತದೆ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? ಪ್ರಿನ್ಸಿಪಲ್ ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟು ಅಸಲಿದೆ. 3 ವರ್ಷ ಟೈಮ್ ಕೊಟ್ಟಿದ್ದಾನೆ. ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ದರ ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಇದು ಸಿಂಪಲ್ ಇಂಟ್ರೆಸ್ಟ್ ಅವನೇ ಕೊಟ್ಟಿದ್ದಾನೆ. ಈಗ ಕ್ಯಾಲ್ಕುಲೇಟ್ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 1500. ಆಯಿತಾ? ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 5000 ರೂಪಾಯಿ. ಟಿ ಟೈಮ್ ಪೀರಿಯಡ್ ಎಷ್ಟಿದೆ? 3 ವರ್ಷ. ಆರ್ ರೇಟ್ ಆಫ್ ಇಂಟ್ರೆಸ್ಟು ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಡಿವೈಡೆಡ್ ಬೈ 100. 2 ಕ್ಯಾನ್ಸಲ್ ಆಗುತ್ತೆ. 1500 ಡಿವೈಡೆಡ್ ಬೈ 50/3. 50/3 ಈಸ್ ಈಕ್ವಲ್ ಟು
50 1s 50 3s 3 1s 3 10s ಆರ್ ಈಸ್ ಈಕ್ವಲ್ ಟು 10% ಬರುತ್ತೆ. ರೇಟ್ ಆಫ್ ಇಂಟ್ರೆಸ್ಟು 10% ಬರುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ ಅಮೌಂಟು ಅಥವಾ ಅಸಲು 10,000 ರೂಪಾಯಿ ಇದೆ, ಆಯಿತಾ. ಟೈಮ್ ಕೊಟ್ಟಿದ್ದಾನೆ 209 ದಿನಗಳು ಅಂತ ಟೈಮ್ ಕೊಟ್ಟಿದ್ದಾನೆ. 5% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಸಿಂಪಲ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ, ಆಯಿತಾ. ಫಾರ್ಮುಲಾ ಯೂಸ್ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಡಿವೈಡೆಡ್ ಬೈ 100, ಆಯಿತಾ. ಪಿ ಅಂದರೆ ಎಷ್ಟು? 10,000. ಪಿ ಅಂದರೆ 10,000. ಟೈಮ್ ಪೀರಿಯಡ್ ಅಂದರೆ 219 ದಿನ. 219 ದಿನ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 5% ಇದೆ. 5% ಇದೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದು ದಿನಗಳಲ್ಲಿ ಕೊಟ್ಟಿದ್ದಾನೆ. ದಿನಗಳು ಕೊಟ್ಟರೆ ಏನು ಮಾಡಬೇಕು? ಡಿವೈಡೆಡ್ ಬೈ 365 ಅಂತ ಮಾಡಬೇಕು. ಅರ್ಥ ಆಯ್ತಾ? ಈಗ ಸಿಂಪ್ಲಿಫೈ ಮಾಡಿ. 2 0 2 0 ಕ್ಯಾನ್ಸಲ್ ಆಗುತ್ತೆ. 5 1s 5 73 ಬರುತ್ತೆ, ಆಯಿತಾ. ಇದು ನೋಡಿ, ಇಲ್ಲೆಷ್ಟು ಉಳ್ಕೊತು? 100 ಉಳ್ಕೊತು. 219 ಬಂತು, ಆಯಿತಾ. ಡಿವೈಡೆಡ್ ಬೈ 73. ನೆಕ್ಸ್ಟ್ 73 1s 73 3s 100 ಇಂಟು 3 ಎಷ್ಟಾಗುತ್ತೆ? 300 ಆಗುತ್ತೆ. ಅಂದರೆ ಸಿಂಪಲ್ ಇಂಟ್ರೆಸ್ಟು 300 ರೂಪೀಸ್ ಆಗುತ್ತೆ. ಆನ್ಸರ್ ಬಿ.